ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 31ನೇ ವೀಡಿಯೋ. ಇವಾಗ ಸ್ಕ್ವೇರಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ ಕೇಳ್ಬೋದು ಅದ್ರದ್ದು ಮಾಡ್ತೀನಿ. ಸ್ಕ್ವೇರಲ್ಲಿ ಮಾಮೂಲಿಯಾಗಿ 2 ಥರ ಪ್ರಾಬ್ಲಮ್ ಇರ್ತದೆ. ಸಿಂಪಲ್ ಪ್ರಾಬ್ಲಮ್ ಅಂದರೆ ಏರಿಯಾ ಎಷ್ಟು ಅಂತ, ಅದೇ ಥರ ಪೆರಿಮೀಟರ್ ಅಂದರೆ ಎಷ್ಟು ಅಂತ. ಅವೆರಡು ಮಾಮೂಲಿಯಾಗಿರೋ ಪ್ರಾಬ್ಲಮ್ಗಳು. ಈಗ ಒಂದು ಸ್ಕ್ವೇರ್ ತಗೊಂಡ್ರೆ ಸ್ಕ್ವೇರಲ್ಲಿ ಏನೇನಿರ್ತದೆ, ಎಲ್ಲ ಸೈಡ್ಗಳು 5 ಯೂನಿಟ್ ಅಂತ ಕೊಟ್ಟಿರ್ತಾರೆ. ಇವಾಗ ಎಲ್ಲ ಸೈಡ್ಗಳು 5 ಯೂನಿಟ್ ಆದಾಗ ಇವಾಗ ಏನಾಗಿರ್ತದೆ, ಇದ್ರ ಏರಿಯಾ ಸೈಡ್ ಲೆಂತು 5 ಯೂನಿಟ್ ಆಗಿರ್ತದೆ. ಇವಾಗ ಏರಿಯಾ ಆಫ್ ಸ್ಕ್ವೇರ್ ಮಾಡಿದಾಗ ಎ ಸ್ಕ್ವೇರ್ ಅಂತ ಮಾಡಬೇಕು, ಸೈಡ್ ಲೆಂತ್ದು ಸ್ಕ್ವೇರು. ಅವಾಗ ಎಷ್ಟು, 5 ಸ್ಕ್ವೇರ್ ಅಂತ ಮಾಡಬೇಕು. 5 5 25, ಅದು 25 ಯೂನಿಟ್. 25 ಸ್ಕ್ವೇರ್ ಯೂನಿಟ್ಟು ಈ ಸ್ಕ್ವೇರ್ದು ಏರಿಯಾ ಆಗಿರ್ತದೆ. ಅದೇ ಥರ ಇದ್ರದ್ದು ಪೆರಿಮೀಟರ್ ಅಂದರೆ ಎಷ್ಟು, ಪೆರಿಮೀಟರ್ ಅಂದರೆ 4 ಟೈಮ್ಸ್ ಆಫ್ ಸೈಡ್ ಲೆಂತು. ಸೈಡ್ ಲೆಂತ್ 5 ಯೂನಿಟ್ಟು, 4 ಟೈಮ್ಸ್ ಮಾಡಿದಾಗ 4 ಟೈಮ್ಸ್ ಆಫ್ 5, 4 5 20 ಯೂನಿಟ್ಗಳು ಪೆರಿಮೀಟರ್ ಆಗಿರ್ತದೆ. ಅದೇ ಥರ ಇನ್ನೊಂದು ಸ್ಕ್ವೇರ್ ತೆಗೆದ್ರೆ ಈ ಥರ ಇನ್ನೊಂದು ಸ್ಕ್ವೇರ್ ಒಳಗಡೆ ಅದೇ ಥರ ಆಗಿರ್ತದೆ. ಇಲ್ಲಿ 7 ಯೂನಿಟ್ ಕೊಟ್ಟವ್ರೆ ಸೈಡ್ ಲೆಂತ್ನ. 7 ಯೂನಿಟ್ ಕೊಟ್ಟಿದಾಗ ಇದ್ರದ್ದು ಕಂಡುಹಿಡಿಬೇಕು. ಏರಿಯಾ ಸೈಡ್ ಲೆಂತ್ 7 ಯೂನಿಟ್ಟು, ಏರಿಯಾ ಎಷ್ಟು ಮತ್ತು ಪೆರಿಮೀಟರ್ ಎಷ್ಟು ಅಂತ. ಇವಾಗ ಯಾವ ಥರ, ಏರಿಯಾ ಅಂದರೆ ಎ ಸ್ಕ್ವೇರ್ ಅಂತ, ಸೈಡ್ ಲೆಂತ್ದು ಸ್ಕ್ವೇರು. ಇಲ್ಲಿ ಸೈಡ್ ಲೆಂತ್ 7 ಯೂನಿಟ್ಟು, ಅದ್ರ ಸ್ಕ್ವೇರ್ ಮಾಡಿದ್ರೆ 7 ಸ್ಕ್ವೇರ್ ಅಂತ ಮಾಡಬೇಕು. ಅವಾಗ ಎಷ್ಟಾಯ್ತದೆ, 7 ಟೈಮ್ಸ್ ಆಫ್ 7, 7 7 49. ಅದೆಷ್ಟಾಗಿರ್ತದೆ, 49 ಸ್ಕ್ವೇರ್ ಯೂನಿಟ್ ಆಗಿರ್ತದೆ. ಅದೇ ಥರ ಪೆರಿಮೀಟರ್ ಎಷ್ಟು ಅಂದರೆ 4 ಟೈಮ್ಸ್ ಆಫ್ ಸೈಡ್ ಲೆಂತ್ ಅಂತ ಮಾಡಬೇಕು. ಇವಾಗ 4 ಟೈಮ್ಸ್ ಆಫ್ ಸೈಡ್ ಲೆಂತ್ ಎಷ್ಟು, 7 ಯೂನಿಟ್ಟು. ಅಲ್ಲಿಗೆ 4 ಟೈಮ್ಸ್ ಆಫ್ 7, 4 7 28 ಯೂನಿಟ್ ಆಗಿರ್ತದೆ. ಇದು ಒಂಥರ ಲೆಕ್ಕಗಳು, ಸ್ಕ್ವೇರ್ದು ಪೆರಿಮೀಟರು ಮತ್ತು ಏರಿಯಾ ಸೈಡ್ ಲೆಂತ್ ಕೊಟ್ಟಾಗ ಕಂಡುಹಿಡಿಯೋದು. ಇನ್ನೊಂದೊಂದು ಸತಿ ಯಾವ ಥರ ಕೊಡ್ತಾರೆ ಅಂದರೆ, ಅವರ ಪೆರಿಮೀಟ್ರು ಕೊಟ್ಟಿರ್ತಾರೆ, ಸೈಡ್ ಲೆಂತು ಕಂಡುಹಿಡಿದ್ಬಿಟ್ಟು ಏರಿಯಾ ಎಷ್ಟು ಅಂತ ಕಂಡುಹಿಡಿಯಬೇಕು. ಇದಕ್ಕೆ ಎಷ್ಟು ಅಂತ ಕೊಟ್ಟವ್ರೆ ಅಂದರೆ ಪೆರಿಮೀಟ್ರನ್ನ 44 ಯೂನಿಟ್ ಅಂತ ಕೊಟ್ಟವ್ರೆ. 48 ಯೂನಿಟ್ಟು ಪೆರಿಮೀಟ್ರು ಈ ಸ್ಕ್ವೇರ್ದು. ಇವಾಗ ಇದ್ರದ್ದು ಸೈಡ್ ಲೆಂತ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೈಡ್ ಲೆಂತ್ ಕಂಡುಹಿಡಿದ್ಬಿಟ್ಟು ಏರಿಯಾ ಎಷ್ಟು ಅಂತ ಕಂಡುಹಿಡಿಯಬೇಕು. ಫಸ್ಟು ಸೈಡ್ ಲೆಂತ್ ಕಂಡುಹಿಡಿಯೋದು ಯಾವ ಥರ ಅಂತ. 48 ಯೂನಿಟ್ ಆದರೆ ಪೆರಿಮೀಟರ್ ಅಂದ್ರೇನು, 4 ಟೈಮ್ಸ್ ಆಫ್ ಸೈಡ್ ಲೆಂತು. 4 ಟೈಮ್ಸ್ ಆಫ್ ಸೈಡ್ ಲೆಂತ್ ಮಾಡಿದಾಗ ಪೆರಿಮೀಟರ್ ಬರ್ತದೆ. ಹಂಗಾಗಿ 48 = 4 ಟೈಮ್ಸ್ ಆಫ್ ಸೈಡ್ ಲೆಂತು. ಈ 4 ಈ ಕಡೆಯಿಂದ ಆ ಕಡೆ ಹೋದಾಗ ಕೆಳಗಡೆ ಬಂದಿರ್ತದೆ. 4 1 4 1 4, 4 2 8, 12 ಯೂನಿಟ್ಗಳು ಇದ್ರದ್ದು ಸೈಡ್ ಲೆಂತು. ಸೈಡ್ ಲೆಂತ್ 12 ಯೂನಿಟ್ ಆದಮೇಲೆ ಏರಿಯಾ ಎಷ್ಟು, ಏರಿಯಾ ಅನ್ನೋದು ಸೈಡ್ ಲೆಂತ್ದು ಸ್ಕ್ವೇರು. ಅವಾಗ ಎಷ್ಟಾಯ್ತದೆ, 12 ಸ್ಕ್ವೇರ್ ಅಂತ ಆಯ್ತದೆ. ಅದು 12 ಟೈಮ್ಸ್ ಆಫ್ 12, 12 12 ಎಷ್ಟು, 12 120, 12 2 144, 144 ಆಗಿರ್ತದೆ. ಅದು ಇದ್ರದ್ದು ಏರಿಯಾ 144 ಸ್ಕ್ವೇರ್ ಯೂನಿಟ್ಟು. ಆ ಥರ ಬೇರೆ ಬೇರೆ ಥರ ಪ್ರಾಬ್ಲಮ್ ಕೇಳ್ತಾರೆ. ಅದೇ ಒಂದೊಂದು ಸತಿ ಏನು ಮಾಡಿರ್ತಾರೆ, ಏರಿಯಾ ಕೊಟ್ಟಿರ್ತಾರೆ. ಏರಿಯಾ ಕೊಟ್ಬಿಟ್ಟು ಅದನ್ನು ರಿವರ್ಸ್ ಮಾಡಿಬಿಟ್ಟು ಸ್ಕ್ವೇರ್ ಇರೋದು ಆ ಕಡೆ ಹೋದಾಗ ಅದ್ರ ರೂಟ್ ತಗೊಂಡು ಸೈಡ್ ಲೆಂತ್ ಕಂಡುಹಿಡಿದ್ಬಿಟ್ಟು ಆಮೇಲೆ ಮತ್ತೆ ಪೆರಿಮೀಟ್ರ್ ಕಂಡುಹಿಡಿಬೇಕು. ಅವಾಗ ಬಾಯ್.